ಸಿಲಿಕಾನ್ ಸಿಟಿಯಲ್ಲಿ ಶಿವರಾತ್ರಿ ಸಂಭ್ರಮ ಮನೆ ಮಾಡಿತ್ತು. ರಾತ್ರಿಯಿಡೀ ಜಾಗರಣೆ ಮಾಡಿ ಭಕ್ತರು ದೇವರ ದರ್ಶನ ಪಡೆದರು. ಅಲ್ಲದೆ ಬ್ರಹ್ಮರಥೋತ್ಸವದಲ್ಲಿ ಪಾಲ್ಗೊಂಡಿದ್ರು. ಇತ್ತ ಗರುಡಾಚಾರ್ ಪಾಳ್ಯದ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಹೈಟೆಕ್ ಸ್ಪರ್ಶ ನೀಡಿದ್ರು. ಮೊದಲ ಬಾರಿಗೆ ರಥೋತ್ಸವ ನಡೆಯಿತು. ಚೆಂಡೆ ವಾದ್ಯದ ಸದ್ದು, ಡೊಳ್ಳು ಕುಣಿತದ ರಂಗು, ಪೂಜಾ ಕುಣಿತ. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಅದ್ಧೂರಿಯಾಗಿ ಬ್ರಹ್ಮರಥೋತ್ಸವ ನಡೆಯಿತು. ಹೂಗಳಿಂದ ಅಲಂಕರಿಸಿದ್ದ ತೇರು ಎಳೆದು ಸಾವಿರಾರು ಭಕ್ತರು ಪುನೀತರಾದ್ರು. ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಅದ್ಧೂರಿ ಬ್ರಹ್ಮರಥೋತ್ಸವ. ಸಿಲಿಕಾನ್ ಸಿಟಿಯಲ್ಲಿ 2 ದಿನಗಳಿಂದ ಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ರಾತ್ರಿ ಜಾಗರಣೆ ಮುಗಿಸಿ ಮುಂಜಾನೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ದೇವಸ್ಥಾನಕ್ಕೆ ಬಂದಿದ್ರು. ನಗರದ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳು ನಡೆದವು. ಅದರಲ್ಲೂ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆ 5 ಗಂಟೆಯಿಂದಲೇ ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಇದೇ ವೇಳೆ ನಡೆದ ಬ್ರಹ್ಮರಥೋತ್ಸವ ವಿಶೇಷವಾಗಿತ್ತು. ಕಾಡುಮಲ್ಲೇಶ್ವರ ದೇವಸ್ಥಾನದಿಂದ ಮಲ್ಲೇಶ್ವರನ 8ನೇ ಕ್ರಾಸ್ವರೆಗೂ ತೇರು ಎಳೆಯಲಾಯಿತು. ನೆನೆನೂ ತುಂಬ ರಶ್ ಇತ್ತು. ಕೆಲವು ದೇವಸ್ಥಾನಗಳಲ್ಲಿ ದರ್ಶನನೇ ಸಿಕ್ಕಲಿಲ್ಲ, ಅಷ್ಟು ರಶ್ ಇತ್ತು. ಆದರೆ ಮಲ್ಲೇಶ್ವರದಲ್ಲಿರೋರಿಗೆ ಒಂದು ಸೌಭಾಗ್ಯನೇ ಸರಿ. 5 ಶಿವನ ದೇವಸ್ಥಾನಗಳಿದೆ ಇಲ್ಲಿ. ಅದಷ್ಟು 5 ದರ್ಶನ ಸಿಕ್ಕಿದ್ರೆ ಅದೇ ಒಂದು ದೊಡ್ಡ ಭಾಗ್ಯ. ಸೊ ನಿನ್ನೆ ರಾತ್ರಿ ಎಲ್ಲ ಜಾಗರಣೆ ಮಾಡಿದ್ದೀವಿ, ನಿನ್ನೆ ಉಪವಾಸ ಮಾಡಿದ್ದೀವಿ. ಸೊ ಈ ಭಗವಂತ ಎಲ್ಲರಿಗೂ ಸಕಲ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ. ಇನ್ನು ಬ್ರಹ್ಮರಥೋತ್ಸವದಲ್ಲಿ ಭಾಗವಹಿಸಿದ್ದ ಕಲಾ ತಂಡಗಳು ಮೆರುಗು ಹೆಚ್ಚಿಸಿದ್ವು. ಡೊಳ್ಳು ಕುಣಿತ, ಪೂಜಾ ಕುಣಿತ, ಕೀಲು ಕುದುರೆ, ಹುಲಿವೇಷ ಗಮನ ಸೆಳೆದ್ವು. ದೇವಾಲಯಕ್ಕೆ ಹೈಟೆಕ್ ಸ್ಪರ್ಶ, ಹೊಸ ತೇರು ಎಳೆದ ಭಕ್ತರು. ಬೆಂಗಳೂರು ಪೂರ್ವ ತಾಲೂಕಿನ ಗರುಡಾಚಾರ್ ಪಾಳ್ಯದ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಶಿವರಾತ್ರಿ ಸಂಭ್ರಮ ಮನೆ ಮಾಡಿತ್ತು. ಹಲವು ವರ್ಷಗಳಿಂದ ಪಾಳು ಬಿದ್ದಿದ್ದ ದೇವಸ್ಥಾನಕ್ಕೆ ಹೈಟೆಕ್ ಸ್ಪರ್ಶ ನೀಡಲಾಗಿದೆ. ಜೊತೆಗೆ 26 ಲಕ್ಷ ವೆಚ್ಚದಲ್ಲಿ ನೂತನ ರಥ ನಿರ್ಮಾಣ ಮಾಡಿ ದೇವರಿಗೆ ಅರ್ಪಿಸಿದ್ರು. ಮೊದಲ ಬಾರಿಗೆ ಮಂಜುನಾಥ ಸ್ವಾಮಿ ಬ್ರಹ್ಮರಥೋತ್ಸವದಲ್ಲಿ ತೇರು ಎಳೆದು ಸಂಭ್ರಮಿಸಿದ್ರು. ಶಿವರಾತ್ರಿ ಹಬ್ಬವನ್ನ ಶ್ರದ್ಧಾಭಕ್ತಿಯಿಂದ ರಾತ್ರಿ ಪೂರ್ತಿ ಜಾಗರಣೆ ಮಾಡಿದ್ದ ಭಕ್ತರು ಬೆಳಗ್ಗೆ ಬ್ರಹ್ಮರಥೋತ್ಸವ ಎಳೆಯುವ ಮೂಲಕ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಿದ್ರು. ದೇವನಹಳ್ಳಿಯಿಂದ ನವೀನ್ ಜೊತೆ ಪೂರ್ಣಿಮಾ, TV9 ಬೆಂಗಳೂರು.